ರಾಜ್ಯ ಬಿಜೆಪಿ ವಫ್ ವಿಚಾರವನ್ನು ಮುಂದಿಟ್ಟು ಈಗ ರಾಜ್ಯಾದ್ಯಂತ ಅಭಿಯಾನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆದರೆ ಅಭಿಯಾನ ಮಾಡ್ತಾ ಇದ್ರೂ ಕೂಡ ಹೋರಾಟ ಯಾರ ವಿರುದ್ಧ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕೆಂದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತಿರುವಂಥ ಬಿಜೆಪಿ ನಾಯಕರು ಈಗ ಪರಸ್ಪರ ಕಿತ್ತಾಟದಲ್ಲಿ ತೊಡಗಿದ್ದಾರೆ. ಒಂದು ಕಡೆಗೆ ವಿಜಯೇಂದ್ರ ಅವರು ಈಗ 4 ಪ್ರತ್ಯೇಕ ತಂಡವನ್ನು ರಚನೆ ಮಾಡಿ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಮಾಹಿತಿ ಕಲೆ ಆಗ್ತೀನಿ ಅಂತ ಹೇಳಾಗ್ತಾ ಇದ್ದರೆ, ಅತ್ತ ಯತ್ನಾಳ್ ಮತ್ತು ಇನ್ನಿತರರು ಯತ್ನಾಳ್ ತಂಡ ಈಗ ಪ್ರತ್ಯೇಕ ತಂಡವನ್ನು ಮಾಡಿ 1 ತಿಂಗಳ ಕಾಲ ನಾವು ಪ್ರವಾಸವನ್ನು ಮಾಡ್ತೀವಿ, ನಮ್ಮದು ಕೂಡ ಬಿಜೆಪಿಯ ತಂಡವೇ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ವಿಜಯೇಂದ್ರ ಅವರದ್ದು ಅಪ್ಪ ಅಮ್ಮ ಇಲ್ಲದ ತಂಡ ಅಂತ ವ್ಯಂಗ್ಯ ಕೂಡ ಆಡ್ತಿದ್ದಾರೆ. ಹಾಗಾದರೆ ಬಿಜೆಪಿ ಮನೆಯಲ್ಲಿ ಕಿತ್ತಾಟ ಏನಾಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ. ಅವ್ರಿಗೇನು ನೋಡ್ರಿ, ವಕಫ್ ಬಗ್ಗೆ ಕಾಳಜಿ ಇಲ್ಲ. ವಾಲ್ಮೀಕಿ ಹಗರಣ ದೊಡ್ಡ ಹಗರಣ ಆಗಿದೆ. ಮೂಡ ಹಗರಣದಾಗ ನೀವು ಪಾದಯಾತ್ರೆ ಯಾಕೆ ಮಾಡಲಿ? ನೀವ್ಯಾಕೆ ಬರಲಿಲ್ಲ? ಎಲ್ಲಿಗೋಯ್ತು? ಭ್ರಷ್ಟಾಚಾರ ಮಾತಾಡೋದು ನೀವು. ನೇರವಾಗಿ ಮದ್ಯದ ಅಂಗಡಿಗೆ, ಬಂಗಾರ ಅಂಗಡಿಗೆ ಹೋಗಿದೆ. ಇವತ್ತೆಲ್ಲ ಒಂದಾಗಿದ್ದೀವಿ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು. ಮುಖ್ಯಮಂತ್ರಿಗಳೇ ಸದನದಾಗ ಒಪ್ಕೊಂಡಾರ. ಒಂದು ಹೋರಾಟ, 2 ಬಣ, 4 ತಂಡ. ಚುನಾವಣೆ ಮುಗಿದಿದ್ದೇ ತಡ ಬದಿಗೆ ಸರಿದಿದ್ದ ಬಿಜೆಪಿ ಬಂಡಾಯ ಮತ್ತೆ ಸ್ಫೋಟಗೊಂಡಿದೆ. ವಫ್ ವಿರುದ್ಧ ಸಮರ ಸಾರ್ತಿರೋ ಕೇಸರಿ ಕಲಿಗಳು 2 ಬಣಗಳಾಗಿ ಹಂಚಿ ಹೋಗಿದ್ದಾರೆ. ರೆಬಲ್ ನಾಯಕರು ವಫ್ ವಿರುದ್ಧ ಅಭಿಯಾನವೊಂದಕ್ಕೆ ಮುಂದಾದರೆ ವಿಜಯೇಂದ್ರ ಪ್ರತಿಯಾಗಿ 3 ತಂಡಗಳನ್ನೇ ರಚಿಸಿ ಕೌಂಟರ್ ಕೊಟ್ಟಿದ್ದಾರೆ. ಇದೀಗ ವಿಜಯೇಂದ್ರ ನಡೆಯನ್ನೇ ಟೀಕಿಸಿ ಅವರ ಟೀಮ್ಗೆ ಅಪ್ಪ ಅಮ್ಮನೇ ಇಲ್ಲ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಬೆಂಕಿ ಉಗುಳಿದ್ದಾರೆ. ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ. ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ವಿಜಯೇಂದ್ರ ರಚಿಸಿರೋ ತಂಡಕ್ಕೆ ಅಪ್ಪ ಅಮ್ಮನೇ ಇಲ್ಲ. ಬಿವೈ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ರೋಷಾಗ್ನಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸೆಡ್ಡು ಹೊಡೆದು ವಫ್ ವಿಚಾರದಲ್ಲಿ ಪ್ರತಿಭಟನೆಗೆ ಮುಂದಾಗಿರೋ ಯತ್ನಾಳ್ ಬೆಂಕಿ ಉಗುಳಿದ್ದಾರೆ. ನಮ್ಮನ್ನ ನೋಡಿಯೇ ಅವರು ತಂಡ ರಚನೆ ಮಾಡಿದ್ದಾರೆ, ಅದಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತ ಕಿಡಿಕಾರಿದ್ರು. ಮೂಢ ಕಾಳಜಿ ಇಲ್ಲ. ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ. ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ವಿಜಯೇಂದ್ರಗೆ ವಫ್ ವಿಚಾರದಲ್ಲಿ ಕಾಳಜಿ ಇಲ್ಲ ಎಂದ ಯತ್ನಾಳ್. ವಿಜಯೇಂದ್ರಗೆ ವಫ್ ವಿಚಾರದಲ್ಲಿ ಕಾಳಜಿ ಇಲ್ಲ, ಏನೂ ಇಲ್ಲ. ಅಪ್ಪನ ಹಾಗೆ ಹೇಗೆ ಲೂಟಿ ಮಾಡಬೇಕು ಅನ್ನೋದಷ್ಟೇ ಕಾಳಜಿ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಅವ್ರ ಕಾಳಜಿ ಇರುವುದು ಮುಂದೆ ಮುಖ್ಯಮಂತ್ರಿ ಹೇಗೆ ಆಗಬೇಕು, ಮತ್ತೆ ಅಪ್ಪನ ಹಾಗೆ ಹೇಗೆ ಲೂಟಿ ಮಾಡಬೇಕು. ಇನ್ನು ಕೆಣಕಿದ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹಾಗೂ ಶಾಸಕ ಯತ್ನಾಳ್ ಕೌಂಟರ್ ಕೊಟ್ಟರು. 3rd ಗ್ರೇಡ್ ರಾಜಕಾರಣಿ ಬಗ್ಗೆ ಮಾತನಾಡೋದಿಲ್ಲ ಅಂದ್ರು. ಮೂಡ ಹಗರಣದಾಗ ನೀವು ಪಾದಯಾತ್ರೆ ಯಾಕೆ ಮಾಡಲಿ? ನೀವ್ಯಾಕೆ ಬರಲಿಲ್ಲ? ಎಲ್ಲಿಗೋಯ್ತ್ರಿ? ಭ್ರಷ್ಟಾಚಾರ ವಿರುದ್ಧ ಮಾತಾಡೋದು ನೀವು. ಅಂದ್ರೆ ಪರ್ಯಾಯ ನಾಯಕತ್ವ ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ರಾಜ್ಯದಲ್ಲಿ. ಎಲ್ಲ ಒಂದ್ ಕಡೆ ಕೆಲವರಿಗೆ ವಿಜಯೇಂದ್ರ ಅವರ ರಾಜಕೀಯ ಬೆಳವಣಿಗೆ ಕಂಡು ಸಹಿಸನಿಗೆ ಆಗ್ತಲ್ಲ. ಹೋಲ್ಬಿಡ್ರಿ, ಅಂಥವನ್ನ ಹೆಸರು ತಗೋತೀರಿ. ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟರ್ವ್ಯೂ ತಗೋ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. 3rd ರೇಟ್ ರಾಜಕಾರಣಿಗಳು ನಾನು ಕೇಳಬೇಡ್ರಿ. ನೀವು ಭಾಳ ಅವ್ನ ಮ್ಯಾಗ ಪ್ರೀತಿ ನಾನು ಅವನಿಗೆ ಕೇಳ್ತ ಬರ್ರಿ, ಯತ್ನಾಳ್ ಬಳಿ ಬರಬೇಡ್ರಿ. ಪ್ರತಾಪ್ ಸಿಂಹ ಹೆಸರು ಕೈಬಿಟ್ಟಿರೋ ಬಗ್ಗೆಯೂ ಯತ್ನಾಳ್ ಕಿಡಿಕಾರಿದ್ರು. ನಮ್ಮಲ್ಲೇ ಒಡಕು ತರಬೇಕು ಅಂತ ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರೆ. ಉದ್ದೇಶ ಪೂರ್ವಕವಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈತಪ್ಪಿಸಿದ್ದಾರೆ ಅಂತ ಆರೋಪ ಮಾಡಿದ್ರು. ನೋಡಿ, ಈಗ ನಮ್ಮಲ್ಲಿ ಒಡಕು ತರಬೇಕಂತ ಅವ್ರ ಪ್ರಯತ್ನ. ಸನ್ಮಾನ್ಯ ಶ್ರೀ ವಿಜಯೇಂದ್ರ ಜಿ ಅವ್ರು ಬರೀ ಅವರಪ್ಪ ಹಿಂಗೆ ಮಾಡ್ಯಾನ. ಅವಾಗಲು ಅಲ್ಲೇ ಓಡಿದು ಒಬ್ಬನ ಮಂತ್ರಿ ಮಾಡೋದು, ಒಬ್ಬನ ಇದು ಮಾಡೋದು, ಅವೆಲ್ಲ ಆ ಪಾಪ ಅವ್ರದ್ದು ರಕ್ತಗತ ಐತಿ. ಏನು ಹುಲಿ ಅದ ರಾಜ ಹುಲಿ, ಯಾವುದೋ ರಕ್ತನೇ ಐತದ. ಅದು ಹುಲಿ ಐತೋ ಮತ್ತೇನೈತೋ ಗೊತ್ತಿಲ್ಲ ನನಗೆ. ಉದ್ದೇಶಪೂರ್ವಕವಾಗಿ ನೋಡ್ರಿ, ಪ್ರತಾಪ್ ಸಿಂಹನ ಟಿಕೆಟ್ ತಪ್ಪಿಸಿದ್ರು. ಅಲ್ಲಿ ನೇರವಾಗಿಯೇ ಅವ್ರ ಚೀಲಗಳೆಲ್ಲ ಶಾಮನೂರು ಮಲ್ಲಿಕಾರ್ಜುನವರ ಧರ್ಮಪತ್ನಿಯ ಚುನಾವಣೆಗೆ ಅನುಕೂಲ ಮಾಡಿಕೊಟ್ರು. ಅಲ್ಲಿ ಭಗವಂತ ಕೂಬಾರನ್ನ ಸೋಲಿಸೋದವ್ರು ಯಾರು? ಅವನ ಚೀಲಗಳೇ. ಬಿಜಾಪುರನಾಗಳು ಪ್ರಯತ್ನ ಮಾಡಿದ್ರು, ನಾವೆಲ್ಲ ಇದ್ದೀವಿ, ಗಟ್ಟಿದ್ದೀವಿ. ಜೋಶಿ ಸೋಲಿಸೋ ಯತ್ನ ಆಯಿತು ಎಂದ ಯತ್ನಾಳ್ ಬಾಂಬ್. ಇದಿಷ್ಟೇ ಅಲ್ಲ, ಬಿಎಸ್ವೈ ಕುಟುಂಬದ ವಿರುದ್ಧ ಶಾಸಕ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಅದಕ್ಕಿಂತ ಆಶ್ಚರ್ಯ ಅಂದ್ರೆ ಪ್ರಹ್ಲಾದ್ ಜೋಶಿಯವ್ರನ್ನ ಸೋಲಿಸ್ಲಾಕ ಪ್ರಯತ್ನ ಮಾಡಿದ್ರು. ಅವರೇ ಅಪ್ಪ ಮಕ್ಕಳ್ರಿ, ಮತ್ತೆ ಯಾರು ಅವರೇ ಅಲ್ಲಕ್ಕೆ ಕೊಲ್ಲಾನ ಹೇಳ್ತೀನಿ. ಕೆಲವೊಂದು ಟಿಕೆಟ್ಗಳು ಬದಲಾವಣೆ ಮಾಡಿ ಏನೇನು ವ್ಯವಹಾರ ಮಾಡ್ಯಾರ ಅದನ್ನೂ ಐತಿ. ನಮ್ಮ ಲೆಕ್ಕದಲ್ಲೇ 25 ಸೀಟ್ ಬರೀಬೇಕಾಗಿತ್ತು ಲೋಕಸಭೆಗೆ. ಇವತ್ತು ಎಷ್ಟು ತ್ರಾಸಾಗಲಕತ್ತೈತಿ ಮೋದಿಯವ್ರಿಗೆ.
ಇವತ್ತು 63 ಸೀಟ್ ಕಡಿಮೆ ಇರೋದ್ರಿಂದ ಇನ್ನು ಬಿಜೆಪಿ ಬೇಗುದಿ ವಿಚಾರವನ್ನ ಬಿಜೆಪಿ ಶಾಸಕರು ತಳ್ಳಿ ಹಾಕಿದ್ದಾರೆ. ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಒಂದಾಗಿದ್ದೇವೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರು 3 ತಂಡಗಳನ್ನು ರಚನೆ ಮಾಡಿದ್ದಾರೆ. ಬಹುಶಃ ಇವತ್ತು ಅದರ ಅಂತಿಮ ಸ್ವರೂಪ ಗೊತ್ತಾಗುತ್ತೆ. ಇಲ್ಲಿ ರಾಜ್ಯದ 75ಕ್ಕೂ ಹೆಚ್ಚು ಜನರ ನಾಯಕರ ತಂಡ 3 ತಂಡಗಳಲ್ಲಿ ನಾವು ರಾಜ್ಯಾದ್ಯಂತ ಪ್ರವಾಸವನ್ನು ಮುಂದಿನ ವಾರ ಮಾಡೋರಿದ್ದೇವೆ. ಕೆಟ್ಟ ಆಡಳಿತ, ಜನ ವಿರೋಧಿ, ರೈತ ವಿರೋಧಿ ಆಡಳಿತವನ್ನು ಬಯಲಿಗೆಳೆಯಕ್ಕೆ ಇವತ್ತೆಲ್ಲರೂ ಜನರ ಮಧ್ಯೆ ಹೋಗ್ತಿದ್ದೀವಿ. ಹಾಗಾಗಿ ಇಲ್ಲೇನು ಅದು ಯಾವುದು ಮುಖ್ಯ ಅಲ್ಲ. ಇವತ್ತೆಲ್ಲ ಒಂದಾಗಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರೆ. ಇವತ್ತು ಇಡೀ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಪ್ರಾರಂಭ ಆಗ್ತಾ ಇದೆ. ನಾವು ಯಾರೂ ಕೂಡ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ನೀವು ಎಷ್ಟೇ ಮಾಡಿದ್ರು, ಏನೇ ಕಾನೂನು ತಂದರು, 1 ಗುಂಟೆ ಜಮೀನು ಕೂಡ ವಕ್ತು ಅಂತ ನೀವು ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇಡೀ ರಾಜ್ಯ ರೋಷಾಗ್ನಿಯಿಂದ ಇವತ್ತು ನಿಮ್ಮ ಮೇಲೆ ಎರಗತಕ್ಕಂಥ ಸಂದರ್ಭ ಇದೆ. ಪ್ರತಿ ರೈತನು ರೋಷದಿಂದ ಹೋರಾಟ ಮಾಡ್ತಿದ್ದಾನೆ. ನೀವು ಇದರಲ್ಲಿ ಸಿಕ್ಕಿ ನಲುಗುವಂಥ ಪರಿಸ್ಥಿತಿ ಬಂದಿದೆ. ಈಗಾಗಲೇ ನಮ್ಮ ಅಧ್ಯಕ್ಷರು 3 ಗುಂಪುಗಳಾಗಿ ನೇಮಕ ಮಾಡಿದ್ದಾರೆ. ವಫ್ಕ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿಯಲ್ಲೇ 2 ಬಣ ಆಗಿದೆ. ವಿಜಯೇಂದ್ರ, ಬಿಎಸ್ವೈ ವಿರುದ್ಧ ಯತ್ನಾಳ್ ಬೆಂಕಿ ಉಗುಳಿದ್ದಾರೆ. ಇದು ಮುಂದೆ ಅದು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.